ನಾನು ಕಾಫಿ ಮಾಡೋದನ್ನು ತೋರಿಸ್ತಿದ್ದೀನಿ. ಕೆಲವೊಬ್ಬರಿಗೆ ಕಾಫಿ ಮಾಡೋಕ್ಕೆ ಬರೋದಿಲ್ಲ, ಸೊ ಅದಕ್ಕೆ ನಾನು ಕಾಫಿ ಮಾಡೋದನ್ನು ತೋರಿಸ್ತಿದ್ದೀನಿ. ಫಸ್ಟಿಗೆ ಗ್ಯಾಸ್ನ ಆನ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆ ಇಟ್ಬಿಟ್ಟು ಫ್ಲೇಮ್ ಕಡಿಮೆ ಮಾಡಿಕೊಂಡು ಪಾತ್ರೆ ಇಟ್ಟು ಫ್ಲೇಮ್ ಫುಲ್ ಸಿಮ್ಮಲ್ಲಿರಲಿ. ನೆಕ್ಸ್ಟ್ ಪಾತ್ರೆ ಇಟ್ಬಿಟ್ಟು ಹಾಲು ಹಾಕೋಣ. ನಾನು 2 ಲೋಟಕ್ಕಾಗೋಷ್ಟು ಹಾಲನ್ನ ಮಾಡ್ತಿದ್ದೀನಿ. ನೀವು ಎಷ್ಟು ಲೋಟಕ್ಕಾಗೋ ಅಷ್ಟು ಹಾಲು ಮಾಡ್ಕೊತೀವೋ ಮಾಡ್ಕೊಳ್ಳಿ. ಈಗ ಫುಲ್ ಹೈ ವಾಲ್ಯೂಮ್ನಲ್ಲಿ ಇಡೋಣ ಫ್ಲೇಮ್ನ. ಈಗ ಹಾಲಿಗೆ ಸ್ವಲ್ಪ ಸಕ್ಕರೆ ಹಾಕೋಣ. ನಾನು 2 ಲೋಟಕ್ಕಾಗೋ ಅಷ್ಟು ಕಾಫಿ ಮಾಡ್ತಿರೋದಕ್ಕೆ ನಾನು 2 ಸ್ಪೂನ್ ಸಕ್ಕರೆನ ಹಾಕ್ಕೊತೀನಿ. 2 ಅಥವಾ 1.5 ಹಾಕ್ಕೊತೀನಿ. 1, 2 ಹಾಕ್ಕೊಂಡಿದ್ದೀನಿ. ನೀವಿಗೆ ಸಕ್ಕರೆ ಕಡಿಮೆ ಮಾಡೋರಾದರೆ ನೀವು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. 2 ಲೋಟ ಕಾಫಿಗೆ 1 ಹಾಕ್ಕೊಳ್ಳಿ ಸ್ಪೂನ್ ಸಕ್ಕರೆನ. ಸೊ ಇವಾಗ ಸ್ವಲ್ಪ ಅದು ಕುದಿ ಬರೋ ತನಕ ಬಿಡೋಣ. ಉಕ್ಕಬೇಕು ಮತ್ತು ಕುದಿಬೇಕು. ಅದು ಲೋ ಫ್ಲೇಮಲ್ಲಿ ಇಟ್ಟಾಗ ಕುದಿಬೇಕು ಅಷ್ಟೇ. ಸೊ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಬಿಡೋಣ. ಸೈಡಲ್ಲೆಲ್ಲ ಸ್ವಲ್ಪ ಬಬಲ್ಸ್ ಥರ ಬರ್ತಿತ್ತೆ. ಸೊ ನೆಕ್ಸ್ಟು ಅದು ಆ ಥರ ಬಂದಾದಮೇಲೆ ಉಕ್ಕುತ್ತೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಉಕ್ಕುತ್ತೆ. ಅವಾಗ ಸಕ್ಕರೆ ಕರಗಿದೆಯಾ ಅಂತ ನೋಡಿಕೊಂಡು ಕಾಫಿ ಪುಡಿ ಹಾಕ್ಕೋಬೇಕು. ಬಟ್ ಹಾಲು ಚೆನ್ನಾಗಿ ಕುದ್ರೆ ಟೇಸ್ಟ್ ಬರುತ್ತೆ ಕಾಫಿ. ಸೊ ಅದಕ್ಕೆ ಕುದಿಸ್ಬೇಕು ಚೆನ್ನಾಗಿ ಕಾಫಿನ. ನೋಡಿ ಇವಾಗ ಉಕ್ತಿದೆ, ನೋಡಿ ಉಕ್ತಾ ಇದೆ. ಉಕ್ಲಿ ಅಂತ ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಉಕ್ಬಿಟ್ಟು ಆದಮೇಲೆ ಸ್ವಲ್ಪ ತಗೊಂಡು ಹೀಗೆ ಅಲ್ಲಾಡಿಸ್ಬಿಡಿ. ಸೈಡಿಗೆ ತೊಗೊಂಡು ಈ ಥರ ಅಲ್ಲಾಡಿಸ್ರಿ. ಈ ರೀತಿ ಅಲ್ಲಾಡಿಸ್ಬಿಟ್ಟು ಮತ್ತೆ ಒಲೆ ಮೇಲೆ ಇಟ್ಬಿಡಿ. ನೋಡಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಸೊ ಇವಾಗ ಇದು ಕುದೀತಾ ಇದೆ. ನೀವು ನೋಡಬಹುದು ಕುದೀತಾ ಇದೆ. ಸೊ ನಾವಿವಾಗ ಸಕ್ಕರೆ ಕರಗಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಈ ರೀತಿ ಬಗ್ಗಿಸಿದಾಗ ಸಕ್ಕರೆ ಕಾಣಿಸ್ಲಿಲ್ಲ ಅಂತ ಅಂದರೆ ಸಕ್ಕರೆ ಕರಗಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಇದನ್ನು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡೋಣ. ಒಂದು 10 ನಿಮಿಷ ಕುದಿಸ್ಬೇಕು. ಒಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು. ಕುದಿಸಾದ್ಮೇಲೆ ಕಾಫಿ ಪುಡಿ ಹಾಕೋಣ. ನಾನೀಗ 10-15 ನಿಮಿಷ ಕುದಿಸ್ಕೊಂಡಿದ್ದೀನಿ. ಸೊ ಇವಾಗ ಕಾಫಿ ಪುಡಿನ ಹಾಕ್ತೀನಿ. ನೋಡಿ ನಾನು ಮಂಜುನಾಥ ಕಾಫಿ ಪುಡಿ ಹಾಕ್ತಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ಹಾಕ್ಬೋದು. ಇದು ಫ್ಲೇವರ್ ಚೆನ್ನಾಗಿರುತ್ತೆ, ಸೊ ನಾನು ಹಾಕ್ತಿದ್ದೀನಿ. ಇಷ್ಟ ಹಾಕಿಬಿಟ್ಟು ಇದು ಹಂಗೆ ಮಿಕ್ಸ್ ಆಗೋದಿಲ್ಲ. ಸೊ ಇದನ್ನು ಒಂದ್ಸಲ ಹಿಂಗೆ ಅಲ್ಲಾಡಿಸ್ರಿ. ಈಗ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಕುದಿ ಬರಲಿ. ಸ್ವಲ್ಪ ಒಂದು 2 ನಿಮಿಷ, 2 ನಿಮಿಷನೂ ಬೇಡ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸೋಸ್ಕೋಬೋದು. ಈಗ ನಾನು
ಹೈ ಫ್ಲೇಮಲ್ಲಿ ಇಡ್ತೀನಿ ಇವಾಗ ಇದನ್ನು. ಸೊ ಇದು ಉಕ್ಕುತ್ತೆ. ಇವಾಗ ಈ ಥರ ಸೈಡಿಗೆ ತೊಗೊಂಡು ಹಿಂಗೆ ಅಲ್ಲಾಡಿಸ್ಬಿಡ್ರಿ, ಮತ್ತು ಲೋ ಫ್ಲೇಮಿಗೆ ಇಟ್ಕೊಳ್ರಿ. ಸೊ ಇಷ್ಟು ಕಾಫಿ ಆಯಿತು. ಸೊ ಇವಾಗ ಆಫ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈ ಕಾಫಿನ ಒಂದು ಲೋಟಕ್ಕೆ ಸೋಸ್ಕೊತಿದ್ದೀನಿ, ಜಾರ್ ಇಟ್ಕೊಂಡು. ಎರಡು ಲೋಟಕ್ಕೆ ಹಾಕಬೇಕು ಅಂತ ಅಂದರೆ ಈ ಥರ ಒಂದು ದೊಡ್ಡ ಲೋಟದಲ್ಲಿ 250 ml ಲೋಟದಲ್ಲಿ ಫುಲ್ ಸೋಸ್ಕೋಬೇಕು. ಸೋಸ್ಕೊಂಡಾದ್ಮೇಲೆ ಇದನ್ನ ಎತ್ತಿಟ್ಬಿಡಿ, ಇದಕ್ಕೆ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ. ಸೊ ನೆಕ್ಸ್ಟು 2 ಲೋಟನ ತಗೊಂಡು ಇದಕ್ಕೆ ಇದನ್ನು ಸೋಸಿಟ್ಟಿರೋ ಕಾಫಿನ ಇದಕ್ಕೆ ಹಾಕ್ತೀನಿ. ಸುಡುತ್ತೆ, ಕೈ ಹುಷಾರಾಗಿ ಮಾಡಿರಿ, ಮತ್ತೆ ಸುಟ್ಕೊಂಡ್ಬಿಟ್ಟಿರಾ. ಈಗ ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ. ಇವಾಗ ಅಪ್ಪಾಜಿ ಅಮ್ಮ ಕುಡಿದ್ಬಿಟ್ಟು ಹೆಂಗೈತೆ ಕಾಫಿ ಅಂತ ಹೇಳ್ತಾರೆ, ನಾನು ಮಾಡಿರೋ ಕಾಫಿ. ಇಲ್ಲಿ ಇಟ್ಟಿದ್ದೀನಿ. ಈಗ ಅಪ್ಪಾಜಿನ ಕರೆದ್ಬಿಟ್ಟು ಹೆಂಗೈತೆ ಅಂತ ಕೇಳ್ತೀನಿ. ಅಪ್ಪಾಜಿ ಕಾಫಿ ರೆಡಿ. ಬಂದ ಅಪ್ಪಾಜಿ? ಹೆಂಗೈತೆ ಅಪ್ಪಾಜಿ ಕಾಫಿ? ಗುಡ್ ನೋಡಿ, ಹೇಳಪ್ಪಾಜಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಜ? ತುಂಬಾ ಚೆನ್ನಾಗಿದೆ. ಅಮ್ಮಂಗೆ ಕೇಳ್ತೀನಿ. ರೆಡಿ, ಬೇಗ ಬರ್ರಿ, ಇಲ್ಲ ತಣ್ಣಗಾಗತ್ತೆ ನೋಡ್ರಿ. ನೋಡಮ್ಮ ಕುಡಿದು ನೋಡಿ ಹೆಂಗೈತೆ ಅಂತ ಹೇಳಮ್ಮ. ಬಿಸಿ ಬಿಸಿ ಕಾಫಿ ಟೇಸ್ಟ್ ನಾನು ಮಾಡಿದ್ದು. ನಾನು ನಿಜ ವೆರಿ ನೈಸ್. ನೋಡ್ರಿ, ನಮ್ಮಮ್ಮ ಮಾತಲ್ಲಿ ಹೇಳ್ದೇ ಇದ್ರು ಆ್ಯಕ್ಷನಲ್ಲಾದರೂ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ನೆಕ್ಸ್ಟ್ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಿದೆ ಕಾಫಿ ನೀವು ಮಾಡಿದ್ದು ಅಂತ ಅಂದ್ಬಿಟ್ಟು. ಬಾಯ್ ಬಾಯ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಚಾರಗಳನ್ನು ಹಂಚ್ಕೊಳ್ಳೋಣ. ಬಾಯ್.